ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಈವ್ನಿಂಗ್ ರೊಟೀನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತಲೇ ಭಾವಿಸ್ತೀನಿ. ಇವತ್ತು ಒಂಥರ ಸ್ಪೆಷಲ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ನೀವು ಯಾವತ್ತೂ ತಿಂದಿಲ್ಲ ಅಂತಲೇ ಭಾವಿಸ್ತೀನಿ. ನಾನು ಕಾಯಿ ಹಾಲಲ್ಲಿ ಸಾರು ಮಾಡ್ತಾಯಿದ್ದೀನಿ. ತುಂಬಾ ಈಸಿ, ನೀವು ಫಟಾಫಟ್ ಅಂತ ಮಾಡ್ಕೊಳ್ಬೋದು. ಒಂದು ಸತಿ ಟ್ರೈ ಮಾಡಿ ವಿಡಿಯೋ ನೋಡಿದ್ರೆ ಡೆಫಿನೆಟಾಗಿ ನಿಮಗೆ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಕಾಂಬಿನೇಷನ್ ಆಗಿ ನಾನು ಇವತ್ತು ಬೀಟ್ರೋಟ್ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ. 2 ಬೀಟ್ರೋಟ್ನ ಕಟ್ ಮಾಡಿಕೊಂಡು ಸಣ್ಣದಾಗಿ ಹಚ್ಚಿ ಇದನ್ನು ಬೀಟ್ರೋಟ್ನ ಒಗ್ಗರಣೆ ಹಾಕ್ಕೊಳ್ತೀನಿ. ಇದರಲ್ಲಿ ಒಂದು ಟಿಪ್ ಏನಪ್ಪ ಅಂದರೆ, ನೀವು ಯಾವುದೇ ಪಲ್ಯ ಮಾಡಬೇಕು ಅಂದಾಗ ಸ್ಪ್ರೌಟ್ಸ್ ಆಗಿರ್ಬೋದು, ಈ ಥರ ವೆಜಿಟೇಬಲ್ಸ್ ಏನಾದರೂ ಪಲ್ಯ ಮಾಡಬೇಕು, ಬೀನ್ಸ್ ಆಗಿರ್ಬೋದು, ಆಲೂಗಡ್ಡೆ, ಕ್ಯಾಪ್ಸಿಕಮ್ ಅಲ್ಲ ಕ್ಯಾಬೇಜ್ ಆ ಥರ ಮಾಡಬೇಕು ಅಂದರೆ ಈ ಥರ ಸ್ಟೀಮ್ ಮಾಡಿಬಿಟ್ಟು ನೀವು ಪಲ್ಯ ಮಾಡೋದ್ರಿಂದ ಅದ್ರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಡೆಫಿನೆಟಾಗಿ ಸ್ವಲ್ಪ ಕೆಲಸ ಅಂತ ನಿಮ್ಗೆ ಅನಿಸ್ಬೋದು. ಕೆಲಸ ಅಂತಂದರೆ ಟೇಸ್ಟು ಅದೇ ಥರ ಇರುತ್ತೆ. ಸೊ ಏನಿಲ್ಲ, ನಿಮಗೇನು ಸ್ಟೀಮ್ ಮಾಡುವಂಥದ್ದು ಏನು ಆ ಪಾತ್ರೆ ಇಲ್ಲ ಅಂತಂದರೆ ನೀವು ಈ ಥರ ಕೂಡ ಸ್ಟೀಮ್ ಮಾಡ್ಬೋದು. ನನ್ನ ಹತ್ರ ಕೂಡ ಸ್ಟೀಮರ್ ಇಲ್ಲ. ನಾನು ಕೂಡ ಪ್ರತಿ ಸತಿನೂ ಇದೇ ರೀತಿ ವೆಜಿಟೇಬಲ್ಸ್ನ ಕಟ್ ಮಾಡಿಬಿಟ್ಟು ಸೊ ಈ ಥರ ಒಂದು ಪ್ಲೇಟ್ ಮುಚ್ಚಿಕ್ಬಿಡ್ತೀನಿ. ಈ ಥರ ಒಂಥರ ತಪ್ಪಲೆ ಅಂತೂ ಎಲ್ಲರ ಹತ್ರ ಇದ್ದೇ ಇರುತ್ತೆ. ಅಂದರೆ ಹೋಲ್ ಇರುತ್ತಲ್ಲ, ಅದನ್ನು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಸೊ ಅದರಿಂದ ನಾನು ಇದರಲ್ಲಿ ಸ್ಟೀಮ್ ಮಾಡ್ಕೊಳ್ತೀನಿ. ಒಂದು ಸತಿ ನೀವು ಯಾವತ್ತೂ ಸ್ಟೀಮ್ ಮಾಡದೆ ಮಾಡಿದ್ದೀರಾ ಅಂತಂದರೆ ಒಂದು ಸತಿ ಸ್ಟೀಮ್ ಮಾಡಿಬಿಟ್ಟು ಫ್ರೈ ಮಾಡಿ, ಅಂದರೆ ಪಲ್ಯ ಮಾಡಿ, ಟೇಸ್ಟು ನೀವೇ ಹೇಳಿ. ನೆಕ್ಸ್ಟ್ ಇಲ್ಲಿ ನನಗೆ ರೈಸು, ದೋಸೆಗೆ ಇಡ್ಲಿ ದೋಸೆ ಯಾವುದಾದ್ರೂ ಒಂದು ಬ್ಯಾಟರ್ಗೆ ರೆಡಿ ಮಾಡ್ಕೊಂಡಿದ್ದೆ. ನಾನು ಎರಡನ್ನೂ ಕೂಡ ಒಂದೇ ಬ್ಯಾಟರಲ್ಲಿ ಮಾಡ್ತೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಬೇರೆ ಥರ ರುಬ್ತಾರೆ, ಗೊತ್ತಿಲ್ಲ ಏನು ರೀಸನು ಅಂತ. ಸೊ ನಾನು ಒಂದೇ ಬ್ಯಾಟರ್ನ, ಇಡ್ಲಿನೂ ಸಾಫ್ಟಾಗಿ ಬರುತ್ತೆ, ದೋಸೆನೂ ಕೂಡ ಕ್ರಿಸ್ಪಿಯಾಗಿ ಬರುತ್ತೆ, ಆ ಥರ ಮಾಡ್ಕೊಳ್ತೀನಿ. ನಾನು ಅದಕ್ಕೆ ರೈಸ್ ಬೇಕಾಗಿತ್ತು. 1-2 ಸ್ಪೂನಷ್ಟು ರೈಸ್ನ ನಾನು ಆ್ಯಡ್ ಮಾಡ್ತೀನಿ. ಅದಕ್ಕೆ ಫಸ್ಟ್ ರೈಸ್ ಇಟ್ಕೊಂಬಿಡೋಣ ಅಂದ್ಬಿಟ್ಟು, ಅದಕ್ಕಿಂತ ಮುಂಚೆ ಸ್ಟೀಮ್ ಆಗ್ತಾಯಿದ್ರೆ ಅದ್ರ ಜೊತೆಗೆ ರೈಸ್ ಕೂಡ ಆಗೋಗುತ್ತೆ ಅನ್ನೋಕ್ಕೋಸ್ಕರ ನಾನು ಅಕ್ಕಿನ ವಾಶ್ ಮಾಡಿಟ್ಬಿಟ್ಟು ರೈಸ್ಗೆ ಇಟ್ಕೊಂಡೆ. ಅದಾದಮೇಲೆ ನಮ್ಮ ಮೇಯ್ನು ಸಾರು ಬಂದ್ಬಿಟ್ಟು ಇವತ್ತು ಡಿಫ್ರೆಂಟ್ ಆಗಿರೋವಂಥ ಸಾರು. ನೀವು ಯಾವತ್ತೂ ತಿಂದಿರಲ್ಲ ಅಂತಲೇ ಭಾವಿಸ್ತೀನಿ. ಡೆಫಿನೆಟಾಗಿ ಏನು ಅಂತಂದರೆ, ಇದೊಂಥರ ಸ್ಟೋರಿಯಿಂದ ಉಟ್ಕೊಂಡಿರೋವಂಥ ಸಾರು ಇದು. ಅಚ್ಚುಗೆ ಸೊಪ್ಪು ನೀರಂದರೆ ಇಷ್ಟ ಇರಲ್ಲ. ಅದಕ್ಕೆ ನಾನು ಕಾಯಿ ಹಾಲಿರುತ್ತಲ್ಲ ಈ ಥರ ಹಾಕ್ಬಿಟ್ಟು ಅದಕ್ಕೆ ಈ ಥರ ಮಾಡಿಕೊಟ್ಬಿಟ್ಟಿದ್ದೆ ಒಂದು ದಿವಸ. ಇನ್ಸ್ಟೆಂಟಾಗಿರಲಿ, ಏನಾದರೂ ತಿಂತಾಳ ನೋಡೋಣ ಅಂತ ಅಂದ್ಬಿಟ್ಟು ಅವಳು ತುಂಬ ಇಷ್ಟಪಟ್ಟು ತಿಂದಳು. ಸೊ ಅದರಿಂದ ಆವಾಗ ನಾನು ಕ್ರಿಯೇಟ್ ಮಾಡಿರೋವಂಥ ನನ್ನ ಓನ್ ಸಾರು ಅಂತಲೇ ಹೇಳ್ಬೋದು ಇದು. ಸೊ ಡೆಫಿನೆಟಾಗಿ ನಿಮ್ಮ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ. ತುಂಬ ಸಾಫ್ಟಾಗಿರುತ್ತೆ, ತಿನ್ನೋದಕ್ಕೆ ಯಮ್ಮಿ ಆಗಿರುತ್ತೆ, ಒಂಥರ ಕಮ್ಮಗಿರುತ್ತೆ ಅಂತಾರಲ್ಲ ಆ ಥರ ಇರುತ್ತೆ. ಡೆಫಿನೆಟಾಗಿ ಟ್ರೈ ಮಾಡಿ, ಓಕೆನಾ? ಸೊ ಕಾಯಿ ಒಂದು ಹೋಳಷ್ಟು ನಾನು ತುರ್ಕೊಂಡಿದ್ದೀನಿ. ನೀವೇನಾದರೂ ಫ್ರಿಜ್ಜಲ್ಲಿ ಕಾಯಿ ತುರಿದು ಇಟ್ಕೊಂಡಿದ್ರು ಕೂಡ ಅದನ್ನು ಈ ರೀತಿ ಮಾಡ್ಕೊಳ್ಬೋದು. ಫ್ರೆಶ್ ಆದರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ನಾನು ಬಿಸಿನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಅಷ್ಟೇ ಫ್ರಿಜ್ಜಲ್ಲಿ ಇಟ್ಟಿದ್ದೀರಾ ಅಂತಂದರೆ ಬಿಸಿನೀರಿಗೆ ಆ್ಯಡ್ ಮಾಡಿ, ಯಾಕಂದರೆ ಅದೊಂದು ಸ್ವಲ್ಪ ಗಟ್ಟಿಯಾಗಿರುತ್ತಲ್ಲ ಅದರಿಂದ. ಇಲ್ಲ ಅಂತಂದರೆ ತಣ್ಣೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಅದರಿಂದ ಟೇಸ್ಟ್ ಏನು ಡಿಫ್ರೆನ್ಸ್ ಆಗೋಲ್ಲ, ತಣ್ಣೀರು ಹಾಕಿದ್ರು ಬಿಸಿನೀರು ಹಾಕಿದ್ರು. ನಾನೊಂದು ಸ್ವಲ್ಪ ನೀಟಾಗಿ ಕಾಯಿ ರಸ ಬರಲಿ ಅನ್ನೋಕ್ಕೋಸ್ಕರ ಬಿಸಿನೀರನ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಇದಕ್ಕೆ ಮೇಯ್ನ್ ಬೇಕಾಗಿರೋದು 2 ಹಸಿಮೆಣ್ಸಿನ್ಕಾಯಿ, 2 ಒಣಮೆಣ್ಸಿನ್ಕಾಯಿ. ನಿಮ್ಗೆ ಬೇಡ ಒಣಮೆಣ್ಸಿನ್ಕಾಯಿ ಬೇಡ ಅಂದರೆ ಹಸಿಮೆಣ್ಸಿನ್ಕಾಯೇ ಯೂಸ್ ಮಾಡು, ಇಲ್ಲ ಅಂತಂದರೆ ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಒಣಮೆಣ್ಸಿನ್ಕಾಯೇ ಯೂಸ್ ಮಾಡ್ಬೋದು ನೀವು. ನಾನು ಇದೆರಡು ತೊಗೊಂಡಿದ್ದೀನಿ, ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅದರಿಂದ. ಎರಡನ್ನೂ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಫ್ರೈ ಆದಮೇಲೆ ಆಫ್ ಮಾಡಿಬಿಟ್ಟು ನಾನಿವಾಗ ದೋಸೆ ಹಿಟ್ಟನ್ನ ರುಬ್ಕೊಳ್ಳೋಕ್ಕೆ ಮಾಡಿಕೊಂಡೆ. ಅದೊಂದು ಸ್ವಲ್ಪ ತಣ್ಣಗಾಗಬೇಕು, ಅಲ್ಲಿವರೆಗೂ ನನಗೆ ಟೈಮ್ ಇರುತ್ತಲ್ಲ, ಆ ಟೈಮ್ನ ನಾನು ಈ ರೀತಿ ಯೂಸ್ ಮಾಡ್ಕೊಳ್ತೀನಿ. ಇದಕ್ಕೆ ಸಾಲ್ಟ್ ಕೂಡ ನಾನು ಫಸ್ಟೇ ಸೇರಿಸ್ಬಿಡ್ತೀನಿ. ಅದು ರುಬ್ಬ ಆದಮೇಲೆ ಸೇರಿಸ್ಕೊಳ್ತಾರೆ ತುಂಬ ಜನ, ನಾನು ಒಂದೇ ಸತಿ ಸೇರಿಸ್ಕೊಳ್ತೀನಿ. ನಾನು ಬಿಸಿ ರೈಸ್ ಮಾಡಿದ್ನಲ್ಲ, ಸೊ ಇದಕ್ಕೆ ಬೇಕಾಗಿತ್ತಲ್ಲ, ಇದನ್ನು ಬಿಸಿ ರೈಸಲ್ಲಿ 2 ಸ್ಪೂನ್ನ ನಾನು ಈಗ ದೋಸೆ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಏನಾದರೂ ಮಧ್ಯಾಹ್ನ ಮಾಡಿರೋ ರೈಸ್ ಇದ್ದರೂ ಕೂಡ ಸೇರಿಸ್ಕೋಬೋದು. ನನ್ನ ಹತ್ರ ರೈಸ್ ಏನೂ ಇರಲಿಲ್ಲ ಲೆಫ್ಟ್ ಓವರು, ಸೊ ಅದರಿಂದ ನಾನು ಬಿಸಿ ರೈಸ್ನೇ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಬೇಗ ಫರ್ಮೆಂಟೇಷನು ಆಗುತ್ತೆ, ಕ್ರಿಸ್ಪಿಯಾಗಿರುತ್ತೆ ದೋಸೆ, ಸಾಫ್ಟಾಗೂ ಮಾಡ್ಕೊಬೋದು. 2 ಥರನೂ ಬರುತ್ತೆ. ಇಡ್ಲಿನೂ ಮಾಡ್ಕೊಬೋದು, ಹಾಗೆ ದೋಸೆನೂ ಮಾಡ್ಕೊಬೋದು. ಎರಡಕ್ಕೂ ಒಂದೇ ಬ್ಯಾಟರ್ ಆಗಿರುತ್ತೆ ನಾನು ಮಾಡೋದು. ಸೊ ಇದು ರುಬ್ಬಿದ್ದಾಯಿತು. ಇದನ್ನು ಮಿಕ್ಸ್ ಮಾಡಿಬಿಟ್ಟು ಸೈಡ್ಗೆ ಇಟ್ಬಿಡ್ತೀನಿ ಈಗ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬನ್ನಿ ಇವಾಗ ಎಲ್ಲನೂ ಕೂಡ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಇದು ಕೈಯಲ್ಲಿ ಸ್ಮ್ಯಾಶ್ ಮಾಡಿದ್ರೇ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಆಗಲ್ಲ ಅಂತಂದರೆ ನೀವು ಮಿಕ್ಸಿ ಕೂಡ ತರಿಯಾಗಿ ಪೇಸ್ಟ್ ಥರ ಮಾಡ್ಕೊಳ್ಬೋದು, ತರಿಯಾಗಿ. ಬಟ್ ಅಷ್ಟು ಚೆನ್ನಾಗಿರಲ್ಲ, ಓಕೆ ಆಗೋದೇ ಇಲ್ಲ, ಖಾರ ಆಗುತ್ತೆ ಕೈ ಅನ್ನೋರು ನೀವು ಮಿಕ್ಸಿಲಿ ತರಿಯಾಗಿ 1-2 ಸುತ್ತಷ್ಟು ಒಂಥರ ರಫಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ.
ನಾನಿಲ್ಲಿ ಫಸ್ಟು ಒಣಮೆಣ್ಸಿನ್ಕಾಯಿ ನಾವು ಹಾಕ್ಕೊಂಡೆ, ಆಮೇಲೆ ಖಾರ ನೋಡಿಕೊಂಡು, ಇದು ಹಸಿಮೆಣ್ಸಿನ್ಕಾಯಿ ಏನಾಗಿದೆ ಉದ್ದ ಇರುತ್ತಲ್ಲ ಅದೇನು ಖಾರ ಇರಲ್ಲ, ಅದರಿಂದ ನಾನು ಒಣಮೆಣ್ಸಿನ್ಕಾಯಿ ಖಾರನೇ ಇರುತ್ತೆ, ಇದು ಅಷ್ಟೊಂದು ಖಾರ ಇಲ್ಲ, ಸೊ ಅದಕ್ಕೆ 2 ಸೇರಿಸ್ಕೊಂಡೆ. ನಿಮ್ಮ ಖಾರ ನೋಡಿಕೊಂಡು ನೀವು ಸೇರಿಸ್ಕೊಬೇಡಿ, ಯಾಕಂದರೆ ಬೆಳ್ಳುಳ್ಳಿನೂ ಹಾಕ್ತಾಯಿದ್ವಿ, ಅದರಿಂದ ನಮಗೆ ಖಾರ ಸ್ವಲ್ಪ ಜಾಸ್ತಿ ಆಗುತ್ತೆ. ಈ ಬೆಳ್ಳುಳ್ಳಿನೂ ಕೂಡ ಅಷ್ಟೇ ಸ್ವಲ್ಪ ಲೈಟಾಗಿ ಜಜ್ಕೊಂಡು ನೀವು ಕೈಯಲ್ಲೇ ಈ ಥರ ಸ್ಕ್ವೀಸ್ ಮಾಡ್ಕೊಳ್ಬೇಕು, ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾವು ಕೈಯಲ್ಲಿ ಕಿವುಚೋದ್ರಿಂದನೇ ಅರ್ಧ ಟೇಸ್ಟ್ ಬರುತ್ತೆ ಇದಕ್ಕೆ. ಸೊ ಆಮೇಲೆ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು. ಇದನ್ನು ಕೂಡ ಅಷ್ಟೇ ಕೈಯಲ್ಲೇ ಮುರಿದ್ಬಿಟ್ಟು ನೀಟಾಗಿ ಎಲ್ಲನೂ ಕೂಡ ಒಟ್ಟಿಗೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ನನಗೆ ಅಭ್ಯಾಸ ಇದೆ, ಯಾಕೆಂದರೆ ನಾನು ಸಪ್ನೀರು ಮಾಡ್ತಾಯಿರ್ತೀನಿ ಗಂಗಾ ಅವ್ರಿಗೆ, ಅದು ಫೇವ್ರೇಟ್ ಅವ್ರಿಗೆ, ಇದು ವಚ್ಚುಗೆ ಫೇವ್ರೇಟು. ನಿಮ್ಮ ಮಕ್ಕಳು ಒಂದು ಸತಿ ಮಾಡಿಕೊಡಿ, ಇಷ್ಟಪಟ್ಟು ತಿಂತಾರೆ. ನೆಕ್ಸ್ಟ್ ಇದಕ್ಕೆ ಸಾಲ್ಟು, ಯಾವುದೇ ರೀತಿ ಆಯಿಲ್ಲು ಏನೂ ಇರಲ್ಲ ಇದರಲ್ಲಿ, 0 ಕೊಲೆಸ್ಟ್ರಾಲ್ ಅನ್ಬೋದು, ಆ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಕೊಕೊನೆಟ್ ಹಾಲು ಕೂಡ ತುಂಬಾ ಹೆಲ್ತಿಗೆ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಬರೀ ಹಾಲು ಅನ್ನ ತಿನ್ನಿಸ್ತಾ ಇರ್ತಾರೆ, ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ, ಇಷ್ಟ ಆದರೂ ಆಗ್ಬೋದು ನಿಮಗೆ. ದೊಡ್ಡವರು ಕೂಡ ಅಷ್ಟೇ ಇಷ್ಟಪಟ್ಟು ತಿನ್ಬೋದು, ಒಂಥರ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡೋದಕ್ಕೆ, ಅಂದರೆ ರೈಸ್ ಬಿಸಿ ಬಿಸಿ ರೈಸ್ ಜೊತೆಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಬಿಸಿನೀರು ಹಾಕಿಟ್ಟಿದ್ನಲ್ಲ, ಕಾಯಿ ತುರಿದ್ಬಿಟ್ಟು ಅದಕ್ಕೆ ನೀಟಾಗಿ ಕಿವುಚ್ಕೊಳ್ತಾ ಇದ್ದೀನಿ, ಅದರ ರಸ ಎಲ್ಲ ಬರಲಿ ಅಂತ. ಸೊ ಬಂದಿದೆ, ಈಗ ಇದನ್ನು ಸೋಸ್ಕೊಳ್ತೀನಿ. ಕಾಯಿ ಬಿದ್ದರೂ ಪರವಾಗಿಲ್ಲ, ಸ್ವಲ್ಪ ಬೇಡ, ಜಾಸ್ತಿ ಬೇಡ ಅಂತ ತರಿಯಾಗಿ ಕಾಣುತ್ತೆ ಅನ್ನೋಕ್ಕೋಸ್ಕರ ನಾನು ಬರೀ ಕಾಯಿನ ಮಾತ್ರ ತೆಗೆದು ರಸ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ರಸ ಬೇಕೋ ಅಷ್ಟನ್ನ ಮಾತ್ರ ಸೇರಿಸ್ಕೊಳ್ಳಿ. ಈಗ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ. ನಿಮ್ಗೆ ಇಲ್ಲಿ ಬೇಕು ಅಂತಂದರೆ ನಿಂಬೆಹಣ್ಣಿನ ರಸ ಕೂಡ ಆ್ಯಡ್ ಮಾಡ್ಕೊಬೋದು, ಹುಳಿಗೋಸ್ಕರ ಆಪ್ಷನಲ್ಲು, ಬೇಕಿರಲ್ಲ, ಬಟ್ ಬೇಕು ಅಂತಂದರೆ ಸ್ವಲ್ಪ ಇಷ್ಟ ಆಗುತ್ತೆ ಅಂತಂದರೆ ನೀವು ಹುಳಿಗಿನ ಕೂಡ ಸೇರಿಸ್ಕೊಬೋದು. ಇದು ಬಂದು ಒಂದು ಚಿಕ್ಕ ಕಪ್ಪಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ, ಒಂದು ತಿಕ್ನೆಸ್ಗೋಸ್ಕರ ಅಷ್ಟೇ. ಸೊ ಬೇಡ ಅಂತಂದರೆ ನೀವು ಇದನ್ನು ಕೂಡ ಸ್ಕಿಪ್ ಮಾಡ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನಾವು ಮೊಸರು ಹಾಕಿದ್ದೀವಿ ಅಂತ ಟೇಸ್ಟ್ ಬರೋದೇ ಇಲ್ಲ, ಯಾಕಂದರೆ ಹುಳಿ ಮೊಸರು ಬೇಡ, ಸ್ವೀಟ್ ಮೊಸರನ್ನೇ ಹಾಕ್ಕೊಳ್ಳಿ. ಸೊ ಫೈನಲಿ ನಮ್ಮ ಸಾರಂತೂ ರೆಡಿ ಆಯಿತು ನೋಡ್ಬೋದು. ಇದಕ್ಕೆ ಒಂದು ಸಿಂಪಲ್ಲಾಗಿ ಒಗ್ಗರಣೆ ಕೊಡೋಣ. ಒಂದೇ ಒಂದು ಅರ್ಧ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ಈಗ, ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಇದು. ಸೊ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ನಮ್ಮ ಕಾಯಿ ಹಾಲಿನ ಸಾರಿಗೆ ಒಗ್ಗರಣೆ ರೆಡಿ ಆಯಿತು. ಸೊ ಅದ್ರ ಜೊತೆಗೆ ಸೇರಿಸೋದು, ಘಮನೂ ಚೆನ್ನಾಗಿರುತ್ತೆ. ಒಗ್ಗರಣೆ ಕೂಡ ಆಪ್ಷನಲ್ಲು, ನಿಮ್ಗೆ ಬೇಕು ಅಂದರೆ ಸೇರಿಸ್ಬೋದು, ಇಲ್ಲ ಅಂತಂದರೆ ಬೇಡ. ನಾನು ಕೊಟ್ಟಿರೋ ಒಗ್ಗರಣೆ ಆಯಿಲ್ ಬಂದುಬಿಟ್ಟು ಕೊಕೊನೆಟ್ ಆಯಿಲ್ ಆಗಿರುತ್ತೆ, ಅದರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಸೊ ಫೈನಲಿ ನಮ್ಮ ಕಾಯಿ ಹಾಲಿನ ಸಾರಂತೂ ರೆಡಿ ಆಯಿತು. ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಡೆಫಿನೆಟಾಗಿ ಒಂದು ಸತಿ ಟ್ರೈ ಮಾಡಿ. ನೆಕ್ಸ್ಟ್ ಇಲ್ಲಿ ಬೀಟ್ರೋಟ್ ಪಲ್ಯನ ಮಾಡ್ಕೊತಾ ಇದ್ದೀನಿ, ತುಂಬ ಸಿಂಪಲ್ಲಾಗಿ. ನಾವು ಆಲ್ರೆಡಿ ಕಾಯಿನ ಹಾಲು ತೆಗೆದ್ಬಿಟ್ಟು ಹಾಗೆ ಇಟ್ಕೊಂಡಿದ್ವಲ್ಲ, ಅದನ್ನೇ ಒಗ್ಗರಣೆಗೆ ನಾನು ಸೇರಿಸ್ಕೊಳ್ತೀನಿ. ಕಾಯಿನ ವೇಸ್ಟ್ ಮಾಡೋ ಅವಶ್ಯಕತೆ ಏನೂ ಇಲ್ಲ. ನಿಮಗೆ ಚಟ್ನಿಗೆ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು, ಪಲ್ಯ ಈ ಥರ ಮಾಡಿದಾಗೆಲ್ಲ ಯೂಸ್ ಮಾಡ್ಕೊಬೋದು, ಅದನ್ನು ಬಿಸಾಕಬೇಕು ಅಂತೇನೂ ಇಲ್ಲ. ಈಗ ಬೀಟ್ರೋಟ್ ಪಲ್ಯಕ್ಕೆ ನಾವು ಸ್ಟೀಮ್ ಆಗಿದ್ದೆಲ್ಲ ಆಗಿತ್ತು, ಒಂದು 10 ಮಿನಿಟ್ಸಲ್ಲಿ ನಮ್ಗೆ ಸ್ಟೀಮ್ ಆಗುತ್ತೆ, ಚೆನ್ನಾಗಿ ಕೂಡ ಬೇಯುತ್ತೆ. ತುಂಬ ಜನಕ್ಕೆ ಒಂದು ಡೌಟ್ ಇರುತ್ತೆ, ಇದು ಸ್ಟೀಮಲ್ಲಿ ಬೇಯುತ್ತೋ ಇಲ್ವೋ ಅಂತಂದ್ಬಿಟ್ಟು. ಯಾವುದೇ ಕಾಳು ಕೂಡ ನೀವು ಸ್ಟೀಮಲ್ಲಿ ಬೇಯಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಬೇಯುತ್ತೆ. ಸ್ವಲ್ಪ ಸಾಸಿವೆ, ಕರಿಬೇವು, ಒಣಮೆಣ್ಸಿನ್ಕಾಯಿನ ಒಗ್ಗರಣೆ ಹಾಕಿ ಈಗ ನಾವು ಸ್ಟೀಮ್ ಮಾಡಿ ಇಟ್ಕೊಂಡಿರುವಂಥ ಬೀಟ್ರೋಟ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು, ನಾವು ನಾರ್ಮಲಾಗಿ ಬೇಯಿಸೋದೇ ಒಂಥರ ಬ್ಲ್ಯಾಕ್ ಕಲರ್ ಆಗಿರುತ್ತೆ. ಈ ಥರ ಸ್ಟೀಮಲ್ಲಿ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಕಲರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಇದಕ್ಕೂ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳೋಣ, ಯಾಕಂದರೆ ನಾವು ಸ್ಟೀಮ್ ಮಾಡಿರೋದ್ರಿಂದ ಉಪ್ಪು ಸೇರ್ಸೋಕ್ಕಾಗಲ್ಲ, ಅದರಿಂದ ನಾನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಹಿಡಿಯುತ್ತೆ, ನೋ ಪ್ರಾಬ್ಲಮ್. ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದೇನು ಎಕ್ಸ್ಟ್ರಾ ವಾಟರ್ ಇದೆಯಲ್ಲ ಅದೊಂದು ಸ್ವಲ್ಪ ಡ್ರೈ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ, ಸ್ವಲ್ಪ ಕಾಯಿ ತುರಿ ಸೇರಿಸ್ಬೇಕು. ಕಾಯಿ ತುರಿ ಸೇರಿಸ್ಬಿಟ್ರೆ ನಮ್ಮ ಸೂಪರಾಗಿರೋವಂಥ ಬೀಟ್ರೋಟ್ ಪಲ್ಯ ಅಂತೂ ರೆಡಿ ಆಗುತ್ತೆ. ತುಂಬ ಜನ ಇಷ್ಟಪಟ್ಟು ತಿಂತಾರೆ, ಬಟ್ ನೈಟ್ ಹೊತ್ತು ಬೀಟ್ರೋಟ್ ಪಲ್ಯ ಅಷ್ಟೊಂದೇನು ಹೆಲ್ದಿ ಅಲ್ಲ. ಬಟ್ ನಾವೊಂದು ಸ್ವಲ್ಪ ಅರ್ಲಿಯಾಗೆ ಲಂಚ್ ಮಾಡ್ತೀವಲ್ಲ, ಅದರಿಂದ ನಾನು ಮಾಡಿದ್ದೀನಿ ಅಷ್ಟೇ. ಮಾರ್ನಿಂಗ್ ತಿನ್ಬೋದು, ಇಲ್ಲ ಅಂತಂದರೆ ಆಫ್ಟರ್ನೂನ್ ತಿನ್ಬೋದು. ನೈಟ್ ಅಷ್ಟೊಂದೇನು ಒಳ್ಳೆಯದಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಫೈನಲಿ ರೆಡಿ ಆಯಿತು. ನಾನಿವಾಗ ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಬಿಸಿ ಬಿಸಿ ರೈಸ್ನ ಹಾಕ್ಕೊಳ್ತಾ ಇದ್ದೀನಿ. ಆ ಸಾರನ್ನ ನೆನೆಸ್ಕೊಂಡ್ರೆ ಸಾಕು, ಈಗಲೂ ಕೂಡ ತಿನ್ನಬೇಕನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಡೆಫಿನೆಟಾಗಿ ನೀವು ಕೂಡ ಒಂದು ಸತಿ ಟ್ರೈ ಮಾಡಲೇಬೇಕು. ಸೊ ಬಿಸಿ ಬಿಸಿ ರೈಸು, ಪಲ್ಯ,
ಸೊ ನೀವು ಬೀನ್ಸ್ ಪಲ್ಯ ಕೂಡ ಮಾಡ್ಕೊಬೋದು. ಇದಕ್ಕೆ ಯಾವ ಪಲ್ಯನಾದರೂ ಸೆಟ್ ಆಗುತ್ತೆ, ಇಲ್ಲ ಹಪ್ಪಳ ಜೊತೆ ಕೂಡ ನೀವು ತಿನ್ಬೋದು. ತುಂಬ ಕಾಯಿ ಹಾಲಿನ ಸಾರು ಜೊತೆಗೆ ಬೀಟ್ರೋಟ್ ಪಲ್ಯ ಸೂಪರಾಗಿರೋವಂಥ ಊಟ ಅಂತಲೇ ಹೇಳ್ಬೋದು ಇವತ್ತು. ಸೊ ಫೈನಲಿ ಟೇಸ್ಟ್ ಮಾಡೋಣ ಅಂತ ಬಂದೆ ನಾನು. ಸೊ ನನಗೆ ಗೊತ್ತು ಇದರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ. ಚಿಕ್ಕ ಮಕ್ಕಳಿಗೆ ನೀವು ಊಟ ಮಾಡಿಸ್ತಾ ಇದ್ದೀರಾ ಅಂತಂದಾಗ ಈ ಥರ ಸಾರನ್ನ ಮಾಡಿ ನೀವು ತಿನ್ನಿಸ್ಬೋದು. ಅವರು ಕೂಡ ಸಫಿಷಿಯೆಂಟ್ ಆಗಿರುತ್ತೆ, ಹೊಟ್ಟೆ ಕೂಡ ತಂಪಾಗಿರುತ್ತೆ. ಸೊ ಓಕೆ ಗೈಸ್, ನೀವು ಕೂಡ ಟ್ರೈ ಮಾಡ್ತೀರಾ. ಟ್ರೈ ಮಾಡಿದ್ರೆ ನನಗೆ ಬಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.